ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಒಂದು ದಿನ ತುಂಬ ವಿಶೇಷವಾಗಿರ್ತಕ್ಕಂತಹ ದಿನ ಸ್ನೇಹಿತರೆ, ವಿಶ್ವ ತಾಯಂದಿರ ದಿನ. ನನ್ನೆಲ್ಲ ಸ್ನೇಹಿತೆಯರಿಗೂ ಮತ್ತು ನನ್ನ ಎಲ್ಲ ಅಕ್ಕ ತಂಗಿಯರಿಗೂ ಕೂಡ ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಮತ್ತು ಹಾಗೆ ನಮ್ಮ ತಾಯಿ ಬಗ್ಗೆನೂ ಕೂಡ ನಾನು ಹೇಳ್ಕೊಳೋದಕ್ಕೆ ಹೆಮ್ಮೆ ಆಗುತ್ತೆ. ಏನಂದರೆ, ಉಸಿರು ಕೊಟ್ಟು ಜನ್ಮ ನೀಡಿ ಹೆಸರನಿಟ್ಟು ಜಗಕ್ಕೆ ತೋರಿ, ಮುತ್ತು ಕೊಟ್ಟು ತುತ್ತು ತಿನಿಸಿ ಸಾಕಿ ಸಲಹಿದ ಜನ್ಮದಾತೆಗೆ ಕೋಟಿ ಕೋಟಿ ನಮನಗಳು. ನಮ್ಮಮ್ಮ ನನ್ನ ವಿಡಿಯೋಸ್ ನೋಡ್ತಿರ್ತಾರೆ ಇವತ್ತಿಗೂ ಕೂಡ. ನನ್ನ ವಿಡಿಯೋಸಲ್ಲಿ ಏನಾದರೂ ತಪ್ಪಿದರೆ, ಕರೆಕ್ಷನ್ ಇದ್ದರೆ ಮಾಡ್ಕೊತ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಹಾಗಾಗಿ ನನ್ನ ಅಮ್ಮನಿಗೆ ನಾನು ಇಲ್ಲಿಂದ ವಿಶ್ ಮಾಡೋಕ್ಕೆ ತುಂಬ ಆಸೆ ಪಡ್ತೀನಿ. ಹಾಯ್ ಅಮ್ಮ, ಲವ್ ಯು ಅಮ್ಮ, ಹ್ಯಾಪಿ ಮದರ್ಸ್ ಡೇ ನನ್ನಮ್ಮ. ತನಗಾಗಿ ಏನನ್ನ ಬಯಸದವರು, ಅವರಿಗಾಗಿ ಏನನ್ನ ಕೂಡಿಡದವರು, ತನಗಿಲ್ಲವೆಂದು ಕೊರಗದವರು, ಸೋತಾಗ ಸದಾ ಜೊತೆಯಾಗಿ ನಿಂತವರು, ನನ್ನ ನಗುವಲ್ಲೇ ತನ್ನ ಖುಷಿಯನ್ನು ಕಂಡವರು, ನನಗಾಗಿಯೇ ತನ್ನ ಇಡೀ ಜೀವನವನ್ನೇ ಮೀಸಲಿಟ್ಟವರು ನನ್ನ ಅಮ್ಮ. ನನ್ನ ಅಮ್ಮ, ಅವರಿಂದಲೇ ನನ್ನ ಜನ್ಮ. ಅಮ್ಮ, ಒನ್ಸ್ ಅಗೇನ್ ಹ್ಯಾಪಿ ಮದರ್ಸ್ ಡೇ ಅಮ್ಮ. ಈ ಸಂದರ್ಭದಲ್ಲಿ ತಾಯಿಯ ಮಹತ್ವದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ತಾಯಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಅವಳಿಲ್ಲದೆ ನಮ್ಮ ಜೀವನ ಸಾಧ್ಯವಿಲ್ಲ. ಅವಳು ನಮ್ಮನ್ನು ಈ ಜಗತ್ತಿಗೆ ತರ್ತಾಳೆ. ನಮ್ಮ ಜನನದ ಸಮಯದಲ್ಲಿ ಅವಳು ಅಸಹನೀಯವಾದ ನೋವನ್ನು ಅನುಭವಿಸ್ತಾಳೆ. ಆದರೆ ನಮಗಾಗಿ ಅವಳ ನೋವನ್ನು ಸಹಿಸಿಕೊಳ್ಳುವ ಮೂಲಕ ನಮಗೆ ಜೀವ ನೀಡ್ತಾಳೆ. ನಮ್ಮ ತಾಯಿ ನಮ್ಮ ಬಾಲ್ಯದಿಂದಲೂ ನಮ್ಮನ್ನು ನೋಡಿಕೊಳ್ತಾರೆ. ನಮ್ಮ ಪ್ರತಿಯೊಂದು ಅಗತ್ಯವನ್ನು ಪೂರೈಸ್ತಾರೆ. ಅವರು ಹಸುವಿನಿಂದ ಇದ್ದರೆ ಆದರೆ ನಮಗೆ ಸಾಕಷ್ಟು ಆಹಾರವನ್ನು ನೀಡ್ತಾರೆ. ತಾಯಿಯೇ ಮೊದಲ ಒಂದು ಪಾಠಶಾಲೆ ಮತ್ತು ಮೊದಲ ಶಿಕ್ಷಕ, ಮತ್ತು ಮಗು ತನ್ನ ಜೀವನದಲ್ಲಿ ಹೇಳುವ ಮೊದಲ ಪದವೂ ಸಹ ತಾಯಿ ಅಥವಾ ಅಮ್ಮ. ಅವರು ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡ್ತಾರೆ ಮತ್ತು ತನ್ನ ಇಡೀ ಜೀವನವನ್ನು ನಮಗೆ ಅರ್ಪಿಸ್ತಾರೆ. ಅವಳು ಯಾವಾಗಲೂ ನನ್ನ ದುಃಖಗಳನ್ನು ಮರೆತು ನಮ್ಮ ಸಂತೋಷದ ಬಗ್ಗೆ ಯೋಚಿಸ್ತಾರೆ. ನಾವು ಸಂತೋಷವಾಗಿರುವಾಗ ಅವರು ಸಂತೋಷವಾಗಿರ್ತಾರೆ. ತಾಯಿಯಂತೆ ಯಾರು ನಿರ್ಭೀತಿಯಿಂದ ಇರಲು ಸಾಧ್ಯವಿಲ್ಲ. ಯಾಕಂದರೆ ನಮಗೆ ಯಾವುದೇ ಸಮಸ್ಯೆ ಬಂದಾಗ ನಮ್ಮ ಮುಂದೆ ನಿಲ್ಲೋದು, ನಮ್ಮ ಮುಂದೆ ನಿಂತು ನಮ್ಮನ್ನು ರಕ್ಷಿಸುವುದು ನಮ್ಮ ತಾಯಿ. ಕಾಲ ಬದಲಾದರೂ, ಸಮಯ ಬದಲಾದರೂ, ಜನ ಬದಲಾದರೂ ಒಬ್ಬರು ಮಾತ್ರ ಬದಲಾಗೋದಿಲ್ಲ, ಅವರೇ ನಮ್ಮ ತಾಯಿ. ನಮ್ಮ ತಾಯಿಗೆ ಯಾವಾಗಲೂ ನಮ್ಮ ಬಗ್ಗೆ ಉಪಕಾರ ಭಾವನೆ ಇರುತ್ತೆ. ಅವಳು ಎಂದಿಗೂ ನಮ್ಮಿಂದ ಏನನ್ನು ಕೇಳುವುದಿಲ್ಲ. ಯಾವಾಗಲೂ ನಮ್ಮನ್ನು ಕೇಳದೆ ನಮ್ಮ ಅಗತ್ಯಗಳನ್ನು ಪೂರೈಸ್ತಾಳೆ. ನಮ್ಮ ತಾಯಿಯಷ್ಟು ಧೈರ್ಯಶಾಲಿ, ತಾಳ್ಮೆ, ತಪಸ್ವಿ, ಪರೋಪಕಾರಿ ಜೀವನ ನೀಡುವವರು ಯಾರೂ ಇರಲಾರರು. ತಾಯಿ ನಮಗೆ ಭೂಮಿಯ ಮೇಲೆ ಜೀವ ನೀಡಿದ ದೇವರ ಮತ್ತೊಂದು ರೂಪ. ಆ ಅಮೂಲ್ಯ ಜೀವನದ ಋಣವನ್ನು ನಾವು ಎಂದಿಗೂ ತೀರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ನಮ್ಮ ತಾಯಿಗೆ ಸಾಧ್ಯವಾದಷ್ಟು ಸೇವೆಯನ್ನು ಸಲ್ಲಿಸಬೇಕು. ನಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಲು ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಜೀವನದ ಪ್ರತಿಯೊಂದು ಸಂತೋಷವನ್ನು ಅವರಿಗೆ ನೀಡಬೇಕು. ಫ್ರೆಂಡ್, ನಮ್ಮ ತಾಯಂದಿರಿಗೆ ಸಾಧ್ಯವಾದಷ್ಟು ಅವರ ಮನಸ್ಸಿಗೆ ನೋವಾಗದ ರೀತಿ ನಡೆದುಕೊಳ್ಳೋಣ ಎಂದು ಹೇಳಲು ಈ ಸಂದರ್ಭದಲ್ಲಿ ಬಯಸುತ್ತೇನೆ. ಹಾಗೆ ತಾಯಿ ಮಹತ್ವದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತಾಯಿ ಒಂದು ದಿನ ಮಧ್ಯರಾತ್ರಿಯವರೆಗೆ ಎಚ್ಚರಿರ್ತಾರೆ. ಯಾಕಂದರೆ ಅವತ್ತು ಅವಳ ಮಗನ ಹುಟ್ಟಿದ ದಿನ ಆಗಿರುತ್ತೆ. ಮಗನಿಗೆ ವಿಶ್ ಮಾಡೋಕ್ಕೋಸ್ಕರ ಎಚ್ಚರವಾಗಿ ಇರ್ತಾರೆ. ಮಗ ಓದೋಕ್ಕೆ ಅಂತ ಸಿಟಿಗೆ ಹೋಗಿರ್ತಾನೆ. ಹಳ್ಳಿಯಲ್ಲಿ ಅಪ್ಪ ಅಮ್ಮ ಇರ್ತಾರೆ. ಅವತ್ತು ತಾಯಿ ಮಗನಿಗೆ ಕಾಲ್ ಮಾಡಿ ಮಗನೇ ಎಂದು ಹೇಳುವಾಗಲೇ ಅಷ್ಟರಲ್ಲೇ ಮಗನು, ಏನಮ್ಮ ನಿನಗೇನು ಹುಚ್ಚ, ಇಷ್ಟೊತ್ತಿಗೆ ಕಾಲ್ ಮಾಡಿದ್ದೀಯಾ, ಬೆಳಗ್ಗೆ ಮಾಡಬೇಕಲ್ವಾ ಎಂದು ತಾಯಿಯ ಮಾತನ್ನು ಕೇಳ್ದೇನೆ ಫೋನ್ ಕಟ್ ಮಾಡಿಬಿಡ್ತಾನೆ. ಹೆಂಡತಿಯ ಮುಖ ನೋಡಿ ಗಂಡನಿಗೆ ತಿಳಿಯುತ್ತೆ. ಈ ಕಡೆ ಹೆಂಡತಿಯ ಮುಖ ನೋಡಿ ಗಂಡನಿಗೆ ತಿಳಿಯುತ್ತೆ ಏನೋ ಆಗಿರಬೇಕು ಅಂತ. ಗಂಡ ಹೇಳ್ತಾನೆ, ನಿನಗೆ ಹೇಳಿದೆ ಅಲ್ವಾ ಬೆಳಗ್ಗೆ ಕಾಲ್ ಮಾಡಿದರೆ ಆಯಿತು ಅಂತ, ಆವಾಗಿಂದ ಮಗ ಅಂತ ಕಾಯ್ತಾ ಕೂತಿದೀಯಾ, ಈಗೇನು ಮಾಡ್ದ ನಿನ್ನ ಮಗ ಅಂತ ಹೆಂಡತಿಗೆ ಹೇಳ್ತಾನೆ. ಅಷ್ಟಾದರೂ ಹೆಂಡತಿ ಮಗನ ಪರವಾಗಿ ಮಾತಾಡ್ತಾರೆ. ಪಾಪ ನಿದ್ದೆ ಮಾಡ್ತಾ ಇದ್ದಾನೇನೋ, ಅದಕ್ಕೆ ಹಾಗೆ ಕಾಲ್ ಕಟ್ ಮಾಡ್ದ, ಬೆಳಗ್ಗೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಅಪ್ಪ ಮಗನಿಗೆ ಆವಾಗಲೇ ಕರೆ ಮಾಡಿ ಹೇಳ್ತಾರೆ, ಮಗ ಹೇಳಿ ಅಪ್ಪ ಅಂತ ಕೇಳ್ತಾನೆ. ಏನಿಲ್ಲ ಮಗನೇ, ನಿನ್ನ ಅಮ್ಮ ಎಷ್ಟು ಹುಚ್ಚು ಅಂತ ನಿನಗೆ ಹೇಳಲಿಕ್ಕೆ ಕರೆ ಮಾಡಿದೆ ನಾನು. ನಿನ್ನ ಹೊಟ್ಟೆಯಲ್ಲಿ ಇದ್ದಾಗ ನಿನ್ನ ಅಮ್ಮನಿಗೆ ಹುಷಾರಿರಲಿಲ್ಲ. ಡಾಕ್ಟ್ರ್ ಹೇಳಿದರು ಅಬಾರ್ಷನ್ ಮಾಡಿಸ್ಬೇಕಾಗುತ್ತೆ ಅಂತ. ಇಲ್ದಿದ್ರೆ ತಾಯಿಯ ಜೀವಕ್ಕೆ ಅಪಾಯ ಇದೆ, ಹೆರಿಗೆ ಸಮಯದಲ್ಲಿ ಬಹಳ ನೋವಾಗುತ್ತೆ ಅಂತ ಹೇಳಿದ್ರು. ಆದರೆ ನಿನ್ನ ಹುಚ್ಚು ತಾಯಿ ಇಲ್ಲ, ನನಗೆ ಮಗು ಬೇಕು, ನಾನಿಲ್ಲದೆ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಅಬಾರ್ಷನ್ ಮಾಡಿಸ್ಕೊಂಡಿರಲಿಲ್ಲ. ಇದೇ ಮಧ್ಯರಾತ್ರಿ ನೀನು ಹುಟ್ಟಿದಾಗ ಅವಳಿಗೆ ಬಹಳ ನೋವಾಗಿತ್ತು. ಆದರೂ ನೀನು ಹುಟ್ಟಿದ ಕೂಡಲೇ ನಿನ್ನ ಮುಖ ನೋಡಿ ತನ್ನ ನೋವನ್ನೆಲ್ಲವನ್ನು ಮರೆತಲು.
ಅದಕ್ಕೆ ನಿನಗೆ ಹುಟ್ಟಿದ ದಿನದ ಒಂದು ಶುಭಾಶಯವನ್ನು ಹೇಳಲು ಕರೆ ಮಾಡಿದ್ಲು. ಇಷ್ಟು ಹೇಳಲಿಕ್ಕೆ ಕರೆ ಮಾಡಿದ್ದೆ ಮಗನೇ ಎಂದು ಅವರಪ್ಪ ಕರೆ ಕಟ್ ಮಾಡಿದ್ರು. ಆಮೇಲೆ ಮಗನಿಗೆ ಪಶ್ಚಾತ್ತಾಪವಾಗಿ ಅಮ್ಮನನ್ನು ನೆನೆದು ಬಿಕ್ಕಿ ಬಿಕ್ಕಿ ಹೇಳ್ತಾನೆ. ಸ್ನೇಹಿತರೆ, ತಾಯಿ ಕರೆ ಮಾಡಿದಾಗ ಎಷ್ಟೇ ಬ್ಯುಸಿಯಾಗಿದ್ದರೂ 2 ನಿಮಿಷ ಮಾತಾಡಿ, ಅದರ ಪ್ರೀತಿಯಿಂದ ಮಾತಾಡಿ. ಅಮ್ಮ ನಾನೀಗ ಬ್ಯುಸಿ ಇದ್ದೇನೆ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಕಾಲನ್ನು ಕಟ್ ಮಾಡಬೇಡಿ. ಯಾರು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ತಾಯಿಯ ಒಂದು ಜೀವ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುತ್ತೆ. ತಾಯಿಯ ಮನಸ್ಸನ್ನು ನೋಯಿಸಿ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚೆನೇ ನಾವು ಅರ್ಥ ಮಾಡ್ಕೊಂಡು ತಾಯಿಯ ಮನಸ್ಸನ್ನು ನೋಯಿಸ್ತೇ ಇರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.